रियासती वजीर बराए अक़लियती उमूर हाउसिंग वक्फ ज़मीर अहमद खान ने अपने इंचार्ज डिस्ट्रिक्ट विजयनगर में योम जमहूरिया के मौके पर परचम कुशाई की। इस मौके पर अपने खिताब में इन्होंने कहा कि बाबा साहब अम्बेडकर के संविधान बनाए जाने की वजह से आज हिंदुस्तान की जमहूरियत पूरी दुनिया में मशहूर है। बाबा साहब डॉक्टर भीमराव अम्बेडकर ने जल्दबाजी में नहीं बल्कि 3 साल की मुद्दत में एक मजबूत संविधान लिखा। हम इन्हें कभी फरामोश नहीं कर सकते। हिंदुस्तान की आवाम हमेशा इनकी शुक्रगुजार रहेगी। इस मौके पर सरकारी स्कीम के जरिए माजूरों को हैंडीकैप व्हीकल और स्टूडेंट्स के लिए लैपटॉप भी तकसीम किए गए। सालिನಲ್ಲಿ ವಿಜಯನಗರ ಜಿಲ್ಲೆ ಪ್ರತಿ ವಿಧಾನಸಭೆ ಕ್ಷೇತ್ರಕ್ಕೆ 4ರಂತೆ ರೆಟ್ರೋವೇಟೆಡ್ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನ ಮಂಜೂರು ಮಾಡಿದ್ದೇವೆ। ಅರ್ಹ ವಿಕಲಚೇತನರಿಂದ ಅರ್ಜಿ ಆಹ್ವಾನಿಸಿ 10 20 ಫಲಾನುಭವಿಗಳನ್ನು ಲಾಟರಿ ಮೂಲಕ ಆಯ್ಕೆ ಮಾಡಿ 26/1/2024 ಅಂದೇ ಈ ಶುಭ ದಿನದಂದು ಗಣರಾಜ್ಯೋತ್ಸವ ದಿನದಂದು ಮಾನ್ಯ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ ಇರುವಂತಹ ಮಾನ್ಯ ಸಚಿವರು ದೊರಕಿರುವಂತದ್ದು ಸೌಭಾಗ್ಯ। ಹಾಗೆ ಮಾನ್ಯ ಶಾಸಕರು ಕೂಡ ನಮ್ಮೆಲ್ಲರ ಜನಪರ ಅನುಕಂಪ ತೋರದೆ ಅವಕಾಶ ನೀಡಿ ಹೊನ್ನೂರು ಆನಂದ್ ಎಸ್ ತಂದೆ ಸಿದ್ದಯ್ಯ ಕುಪ್ಪೆಗಾಲ್ ಈ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿ ಲ್ಯಾಪ್ಟಾಪ್ ಅನ್ನ ಸರ್ಕಾರದ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು। ಜೋರಾದ ಚಪ್ಪಾಳೆ ಮೂಲಕ ಶುಭ ಹಾರೈಸಿದರು। वाज़ेह है पिछले 3 दिनों से ज़मीर अहमद खान विजयनगर के दौरे पर हैं। इन्होंने अपने दौरे के पहले दिन जनता दर्शन के ज़रिए आवाम के मसाइल को सुना और इन्हें हल करने की कोशिश की। इन्होंने कहा कि पिछली हुकूमत ने हाउसिंग महकमे से एक भी मकान नहीं दिया था। गरीबों को पिछले 2015 से लेकर अब तक कोई मकान नहीं मिला है। वज़ीर आला सिद्धरामैया ने ये महकमे की जिम्मेदारी मुझे दी। लगातार मीटिंग करने के बाद वज़ीर आला से गुजारिश करने के बाद उन्होंने स्लम बोर्ड और राजीव गांधी ASP के लिए 8,400 करोड़ रुपए की मंजूरी देने का वादा किया, जिसमें उन्होंने 500 करोड़ रुपए पिछले कैबिनेट में मंजूर करने के बाद जारी कर दिए हैं। अगले माह यानी फरवरी को 36,000 मकान दिए जाएंगे। योम जमहूरिया के मौके पर ज़मीर अहमद खान का ये बड़ा बयान कि अगले माह 36,000 मकान गरीबों को दिए जाएंगे। ನಾನು 16 ಬಾರಿ ಸಭೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಇಲ್ಲ ಸರ್ ಬಡವರು ಬಹಳ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬೀದಿದಲ್ಲಿದ್ದಾರೆ ಜನ, 2,38,000 ಬೀದಿದಲ್ಲಿ ಅವ್ರಿಗೆ ಮನೆ ಇಲ್ಲಂಗೆ ಆಗ್ಬಿಟ್ಟಿದೆ, ದಯಮಾಡಿ ಅವ್ರ ಮನೆನ ನಾವು ಕಟ್ ಕೊಡಬೇಕು ನಾವು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು 16 ಮೀಟಿಂಗ್ ಮಾಡಿ ಈಗಲ್ಲೂ 5 ಗ್ಯಾರಂಟಿ ಆದ್ಮೇಲೂ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು ರಾಜೀವ್ ಗಾಂಧಿಗೆ ಸ್ಲಮ್ ಬೋರ್ಡ್ಗೆ ಮತ್ತೆ ರಾಜೀವ್ ಗಾಂಧಿ ASPಗೆ ಟೋಟಲ್ ಒಟ್ಟಾಗಿ 8,400 ಕೋಟಿ ನಾನು ಕೊಡ್ತೀನಿ ಕೊಡೋ ಮನೆಗಳು ಕಂಪ್ಲೀಟ್ ಮಾಡಿಕೊಡು ನೀನು ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಾರೆ। ಬರೋ ತಿಂಗಳಲ್ಲಿ ಫೆಬ್ರವರಿ 25ನೇ ತಾರೀಕು ಮುಂಚೆ ಕನಿಷ್ಠ ನಾವು 36,000 ಮನೆಗಳು ಕೊಡ್ತೀವಿ ಅಂತ ಜನಗಳು ಮಾತು ಕೊಟ್ಟಿದ್ದೀನಿ। 36,000 ಮನೆಗಳು ಹಣ ಕೊಡ್ತೀವಿ ನಾವು। ಅದ್ರ ಜೊತೆಲಿ ಈ ವರ್ಷದಲ್ಲೇ ಈ ಎಲ್ಲ 1,38,000 ಮನೆಗಳು ಕೊಡ್ಬೇಕಂತ ನಾವು ತೀರ್ಮಾನ ಮಾಡಿದಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಸರ್ಕಾರ ಬಡವ್ರ ಪರ ಆಗಿದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಂಡು